ವೆಲ್ಕಮ್ ಟು ಅರುಣೋದಯ ಚಾನಲ್. ಸಾಯಿಸುತೆಯವರ ನನ್ನ ಭಾವ ನಿನ್ನ ರಾಗ ಭಾಗ 2ಕ್ಕೆ ಎಲ್ಲರಿಗೂ ಸ್ವಾಗತ. ಪ್ರತಿಯೊಬ್ಬರೂ ಎದ್ದು ಸ್ವತಃ ತಮ್ಮ ಪರಿಚಯ ಮಾಡಿಕೊಂಡರು. 4 ಮಾತಿನಲ್ಲಿ ಅಗ್ರಿಮೆಂಟಿನ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿದ. ಹೆಚ್ಚಗಿದ್ದ ಸಿಬ್ಬಂದಿಯನ್ನು ಸ್ವಲ್ಪ ಕಾಂಪನ್ಸೇಷನ್ನೊಂದಿಗೆ ತೆಗೆಯುವುದರ ಜೊತೆಗೆ ಈಚೆಗೆ 2 ವರ್ಷದ ಮಿತಿಯಲ್ಲಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡವರನ್ನು ವಜಾ ಮಾಡಬಹುದಿತ್ತು. ಇನ್ನೂ 3 ವರ್ಷ ಸಂಬಳ ಬೋನಸ್ ಇಲ್ಲ ಮತ್ತು ಮೂಲಭೂತ ಹಕ್ಕಾದ ಸ್ಟ್ರೈಕ್ ಮಾಡುವಂತಿರಲಿಲ್ಲ ಕಾರ್ಮಿಕರ ವರ್ಗ. ಒಂದಿಷ್ಟು ಚರ್ಚೆಗೆ ಅವಕಾಶ ಕೊಟ್ಟು ಸಲಹೆಗಳನ್ನು ಪಡೆಯಲು ತಯಾರಿದ್ದ. ಅರವಿಂದ್ ಘೋಷರನ್ನು ಬಿಟ್ಟು ಯಾರೂ ಮಾತನಾಡಲಿಲ್ಲ. ಇಲ್ಲಿ ವೈಯಕ್ತಿಕ ವಿಷಯಗಳು ಮಾತುಕತೆಗೆ ಅವಕಾಶವಿರಲಿಲ್ಲ. ಕಾರ್ಖಾನೆಯ ಇಂದಿನ ಸ್ಥಿತಿಗೆ ವ್ಯಕ್ತಿಯಾಗಿ ಬೇರ್ಪಡಿಸಿ ದೂಷಿಸುವುದು ಬೇಡ. ಅಗತ್ಯಕ್ಕಿಂತ ಹೆಚ್ಚಿನ ಸಿಬ್ಬಂದಿ ಮತ್ತು ಹೊಸಬರನ್ನು ತೆಗೆಯಬೇಕಾಗುತ್ತದೆ. ಅವಕಾಶವಿರೋ ಜನಕ್ಕಿಂತ ಹೆಚ್ಚಿನ ಜನ ಅಡುಗು ಹತ್ತಿದ್ರೆ ಅದು ನಿಶ್ಚಿತವಾಗಿಯೂ ಮುಳುಗಿ ಹೋಗುತ್ತದೆ. ಕೆಲವರಿಗಾಗಿ ಮಿಕ್ಕವರು ಜಲಸಮಾಧಿ. ಸೂಕ್ಷ್ಮವಾಗಿ ವಿವರಿಸಿ ಎಲ್ಲರ ಮುಖಗಳನ್ನು ದಿಟ್ಟಿಸಿದ. ಹಳಬರಿಗೆ ಕಾಂಪನ್ಸೇಷನ್ ಸಿಗುವುದರಿಂದ ಅವರುಗಳು ತುಟಿ ತೆರೆಯಲಿಲ್ಲ. ಹೊಸದಾಗಿ ಆಗಿದ್ದ ರಾಮಲಿಂಗಂ ನಂದಿತಾ ಕೆಲಸ ಕಳೆದುಕೊಳ್ಳಬೇಕಾಗಿತ್ತು. ಎಲ್ಲರಿಂದ ಹರಿದ ನೋಟ ಒಂದು ಕಡೆ ನಿಂತು ಮಹೇಂದರನ ವಿಚಲಿತಗೊಳಿಸಿತು. ನಂದಿತಾ ಅವನಿಗೆ ಶಾಕ್ ನೀಡಿದಳು. ಚೇತರಿಸಿಕೊಳ್ಳಲು ಅವನಂತವನಿಗೆ ಕ್ಷಣಗಳು ಸಾಕಾಗಿತ್ತು. ಮೆಲ್ಲಗೆ ನಿಧಾನವಾಗಿ ಮೇಲೆದ್ದು ಮಹಾಲಿಂಗನ ಮುಖಭಾವದಿಂದಲೇ ಗುರುತಿಸಿ ಕೂಡುವಂತೆ ಸನ್ನೆ ಮಾಡಿದ ಮಹೇಂದರ್. ತೀರ ಅನಿವಾರ್ಯ ಸಂಕಷ್ಟ ಸ್ಥಿತಿಯಲ್ಲಿ ಮಾತ್ರ ಅಗ್ರಿಮೆಂಟಿನ ಕೆಲವು ನಿರ್ಧಾರಗಳನ್ನು ಬದಲಿಸುವ, ಸಿಂಪತಿ ತೋರಿಸುವ ಅಧಿಕಾರ ಅವನೊಬ್ಬನಿಗೆ ಇತ್ತು. ಇನ್ನೊಬ್ಬರು ದನಿ ಎತ್ತಲಿಲ್ಲ. ಈಚೆಗಂತೂ 3-4 ತಿಂಗಳು ಒಂದು ಸಲ ಸಂಬಳ ಸಿಗುತ್ತಿರಲಿಲ್ಲ. ಹೇಗೋ ಉಸಿರಾಡುವಂತಾಯಿತಲ್ಲ ಎನ್ನುವ ಸಮಾಧಾನ ಹೆಚ್ಚಿನ ಜನಕ್ಕೆ. ಲಘು ಉಪಹಾರ, ಟೀ ವ್ಯವಸ್ಥೆ ಆಗಿತ್ತು ಎಲ್ಲರಿಗೂ. ಯಾವ ಹಮ್ಮು ಬಿಮ್ಮು ತೋರದೆ ಅವರೊಂದಿಗೆ ಮಹೇಂದರ್ ಕೂಡ ತಗೊಂಡ. ಆದರೆ ಅವನ ಬಿಗಿದ ಮುಖ ನೋಡಿಯೇ ಕೆಲವರು ತಮ್ಮ ತುಟಿಗಳಿಗೆ ಪ್ಲಾಸ್ಟರ್ ಹಾಕಿಕೊಂಡಿದ್ದರು. ಈಚೆ ಬಂದ ನಂತರ ಮ್ಯಾನೇಜರ್ ನಾಗಮಣಿಯೇ ನೆಮ್ಮದಿ ಉಸಿರು ಬಿಟ್ಟರು. ಅವರಿಗೆ ಹೊಸ MDಯ ಬಗ್ಗೆ ಭರವಸೆ ಹುಟ್ಟಿತ್ತು. ನೆಮ್ಮದಿಯಾಗಿ ಉಸಿರಾಡಿದ್ದರು. ಅಗತ್ಯಕ್ಕಿಂತ ಒಂದು ಮಾತು ಕೂಡ ಹೆಚ್ಚಿಗೆ ಮಾತನಾಡಲಿಲ್ಲ. MD ಮೆಚ್ಚುಗೆ ಸೂಚಿಸಿದರು. ರಾಮಲಿಂಗಂ ಅವರ ಬೆನ್ನು ಬಿದ್ದ. ಮೇಡಮ್, ನೀವೆಲ್ಲ ಸೇಫ್ ಆದ್ರಿ, ನನ್ಗತಿ ಏನು? ನಿಸ್ಸಹಾಯಕತೆ ತೋಡಿಕೊಂಡಾಗ ಆಕೆಗೆ ಅಯ್ಯೋ ಅನಿಸಿತು. ಮಿಸ್ಟರ್ ಮಹಾಲಿಂಗಂ, ಸ್ವಲ್ಪ ಪೇಷನ್ಸ್ ಜೊತೆ ಕಾಮನ್ ಸೆನ್ಸ್ ಕೂಡ ಇರಲಿ. MD ಹೇಳಿದ್ದು ಕೇಳಲಿಲ್ವಾ? ಹಡಗಿನ ಕೆಪಾಸಿಟಿ ಇದ್ದಷ್ಟು ಮಾತ್ರ ಪ್ಯಾಸೆಂಜರ್ಸ್ನ ಹತ್ತಿಸ್ಕೋಬೇಕು, ಇಲ್ಲದಿದ್ದರೆ ಇಡೀ ಹಡಗು ಮುಳುಗುತ್ತೆ. ಈ ಮಾತು ಸೂರ್ಯಚಂದ್ರ ಇರುವಷ್ಟು ಸತ್ಯ. ಯಾವ ಕ್ಷಣವಾದರೂ ಪೂರ್ತಿ ಕಾರ್ಖಾನೆ ಮುಚ್ಚಿ ಹೋಗಿ ಕಾರ್ಮಿಕರ ಬೀದಿಗೆ ಬೀಳೋ ಸ್ಥಿತಿ ಇತ್ತು. ಎಂಥ ಅನಿಶ್ಚಯ ಸ್ಥಿತಿ ಎಂದರೆ ಭಯವಾಗುತ್ತೆ. ಸಾಲಗಾರರ ಕಾಟ ತಾಳಲಾರದೆ ವೈರ್ಮುಡಿ ಆತ್ಮಹತ್ಯೆ ಮಾಡಿಕೊಂಡ. ಆ ಸ್ಥಿತಿಗೆ ಒಂದು ಕೊನೆ ಬಂತು. ಬೇರೆ ಎಲ್ಲಾದರೂ ಕೆಲಸ ಸಿಗುತ್ತೆ. ಬಿ ಕಾಮ್. ಅವರು ಮುಂದೆ ಹೊರಟಾಗ ರಾಮಲಿಂಗಂ ಹಿಂದೆ ಉಳಿದ. BCom ಮುಗಿಸಿದ 4 ವರ್ಷದ ನಂತರ ಅವನಿಗೆ ಈ ಕೆಲಸ ಸಿಕ್ಕಿದ್ದು. ಆ ದಿನಗಳಲ್ಲಿ ಅವನ ಪಟ್ಟಪಾಡು, ಮಾನಸಿಕ ಹಿಂಸೆ, ಕನಸು ಮರುಕಳಿಸಿದಂತಾಯಿತು. ಫ್ಯಾಕ್ಟರಿ ವಿಶಾಲವಾದ ಆವರಣದಿಂದ ದೊಡ್ಡ ಗೇಟ್ ಮುಖಾಂತರ ಹೊರಗೆ ಬಂದವನು ಹಿಂದಿರುಗಿ ನೋಡಿದ. ನಿಶಕ್ತನಾದ ವ್ಯಕ್ತಿಗೆ ಊರುಗೋಲು ಒದಗಿಸಿತು. ಕನಸು ಕಾಣದಷ್ಟು ದುರ್ಬಲ ವ್ಯಕ್ತಿಗೆ ಆಗೊಂದು ಈಗೊಂದು ಕನಸು ಬಿದ್ದು ಬದುಕನ್ನು ತೆರೆದಿತ್ತು. ದುಃಖದಿಂದ ಕತ್ತು ಉಬ್ಬಿ ನಡೆಯಲಾರದಷ್ಟು ನಿಶಕ್ತನಾದವನು ಫುಟ್ಪಾತ್ ಅಂಚಿಗೆ ಸರಿದವನು ಮುಖ ಮೇಲೆತ್ತಿ ಉಸಿರೆಳೆದುಕೊಂಡ. ನನಗೆ ಈ ತಿಂಗಳಾದರೂ ಸೀರೆ ಕೊಡಿಸ್ಬೇಕು. ಪ್ರತಿ 25ನೇ ತಾರೀಕಿನ ನಂತರ 8 ತಿಂಗಳ ಹಿಂದೆ ಮದುವೆಯಾದ ಹೆಂಡತಿಯ ಕೊರತೆ ಶುರುವಾಗುತ್ತಿತ್ತು. ಒಂದರ ವೇಳೆಗೆ ಅದು ತೋರುತ್ತಿತ್ತು ವಿಚಿತ್ರ ರೂಪ. ಒಂದು ಸೀರೆ, ಸಿನಿಮಾ, ಪಿಕ್ನಿಕ್ ಇದ್ಮೇಲೆ ಯಾಕೆ ಮದುವೆ ಬೇಕಿತ್ತು? ಇಂಥ ಮಾತುಗಳನ್ನು ನೇರವಾಗಿ ಶುರುವಾದಾಗ ತಂದೆಯ ಮುಂದೆ ಹೋಗಿ ಕೂಡುತ್ತಿದ್ದ. ನನಗೆ ಗನಂದಾರಿ ನೌಕರಿ ಸಿಕ್ಕಿದೆ ಅಂತ ಅವಳನ್ನು ಗಂಟು ಹಾಕಿದ್ರಿ. ಈಗ ನೋಡಿ ನನ್ನ ಅವಸ್ಥೆ. ಅವರು ನಕ್ಕು ಬಿಡುತ್ತಿದ್ದರು. ಮಾಮೂಲೇ. ಈಗ ಬದಲಾವಣೆ ಗಾಳಿ ಬೀಸಿದೆ. ಮಹಿಳಾ ವರ್ಗದಲ್ಲಿ ಹಿಂದೆ ಬಾಗಿಲ ಹಿಂದೆ ಮುಖ ಮರೆಸಿಕೊಂಡು ಒಬೀಡಿಯಂಟ್ ಆಗಿ ಇರ್ತಾ ಇದ್ದ ಹೆಣ್ಮಕ್ಳು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಮಾತಾಡಲಿ. ಬರೀ ಸೀರೆ, ಪಿಕ್ನಿಕ್ಗಳ ಬಗೆಯಲ್ಲ. ಒಂದು ರೀತಿಯ ನಿರಾಸೆ ಮಿನುಗುತ್ತಿತ್ತು ಅವರ ಧ್ವನಿಯಲ್ಲಿ. ಹೊರಗೆ ಬಂದು ನಿಲ್ಲುತ್ತಿದ್ದ. ತಾಯಿಯ ಮೇಲೆ ರೋಪು ಹಾಕಿಕೊಂಡು ಓಡಾಡುತ್ತಿದ್ದವನು ಈಗ ಮೆತ್ತಗಾಗಿದ್ದ. ದಾಂಪತ್ಯದ ಬಣ್ಣದ ಕನಸುಗಳು ಹಕ್ಕಿಗಳ ಹಿಂಡಿಗೆ ಬಿದ್ದ ಕಲ್ಲಿನಂತಾಗಿತ್ತು. ಎಲ್ಲ ಹಾರಿ ಹೋಗುತ್ತಿದ್ದವು. ಈಗ ಹಿಡಿದವಳು ಎಂದರೆ ಭಯವಾಗುತ್ತಿತ್ತು. ಬಹಳ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಂದು ಅರ್ಥವಾಗಿತ್ತು ಮಹಾಲಿಂಗಂಗೆ. ಟೆಂಪರರಿ ಬೇಸಿಸ್ ಮೇಲೆಯೇ ಅವನ ಕೆಲಸ ಸಿಕ್ಕಿದ್ದು. ಪರ್ಮನೆಂಟ್ ಭರವಸೆ ಕೊಟ್ಟಿದ್ದು 3ನೇ ವ್ಯಕ್ತಿ. ಅಂದರೆ ಆ ಕೆಲಸಕ್ಕೆ ಕೊಡಿಸಲು ಸಮಥಿಂಗ್ ಪಡೆದ ಮನುಷ್ಯ. ಈಗೇನು ಮಾಡುವುದು? ಹೆಡ್ ಕ್ಲರ್ಕ್ ಪರಂದಾಮಯ್ಯ ಕೆನ್ನೆಯ ಬಳಿ ಪಿಸಿಗುಟ್ಟಿದ. ಮೋಸ್ಟ್ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್, ಒಂದಿಷ್ಟು ದಯೆ ಕರುಣೆಯುಳ್ಳ ಮನುಷ್ಯ ಅರವಿಂದ್ ಘೋಷರನ್ನು ಕಾಣು. ಏನಾದರೂ ಒಂದು ಉಪಾಯ ಕೊಡುತ್ತಾರೆ. ಸದ್ಯಕ್ಕೆ ಏನಾದರೂ ಅವರೇ ದಾರಿ ತೋರಿಸಬಲ್ಲವರು. ಆ ಕೆಲಸ ಮಹಾಲಿಂಗಂ ಆಲ್ರೆಡಿ ಮಾಡಿದ್ದ.
ಆದರೂ ಏನೂ ಪ್ರಯೋಜನವಾಗಿರಲಿಲ್ಲ. ಇನ್ನೊಮ್ಮೆ ಪ್ರಯತ್ನಿಸಬೇಕೆನ್ನಿಸಿತು. ಸಿಟಿ ಬಸ್ ಹಿಡಿದು ಅರವಿಂದ್ ಘೋಷರ ಮನೆ ತಲುಪಿದಾಗ ಅವರು ಮೊಮ್ಮಕ್ಕಳೊಂದಿಗೆ ಆಟಾಡುತ್ತಿದ್ದರು. ಮಾಲಿಂಗಮ್ಮನನ್ನು ನೋಡಿ ಅವರನ್ನು ಕಳುಹಿಸಿ ಬರಮಾಡಿಕೊಂಡರು. ಇದು ಫ್ಯಾಕ್ಟರಿಯಿಂದ ಅವರಿಗೆ ಕೊಟ್ಟ ಬದಲಾಗಿತ್ತು. ನಿವೃತ್ತಿ ಮಾಲೀಕತ್ವ ಬದಲು ಅವರನ್ನು ಮನೆಯನ್ನುವ ಪುಟ್ಟ ಬಂಗಲೆಯನ್ನು ಬಿಡಿಸುವಷ್ಟು ಕಠಿಣವಾಗಲಾರದು ಈಗಿನ ಮ್ಯಾನೇಜ್ಮೆಂಟ್ ಎಂದು ಅವರು ನಂಬಿಕೆ ಇತ್ತು. ಅಕಸ್ಮಾತಾಗಿ ಬಿಡಿಸಿದರೂ ರೆಡಿ ಇದ್ದರು ಹೋಗಲು. ತಾವು ಕೂತು ಎದುರಿಗಿದ್ದ ಕೇನ್ ಚೇರಿನತ್ತ ತೋರಿಸಿದರು. ಕೂತ್ಕೋ, ಬಹುಶಃ ನೀನಿನ್ನು ಮನೆಗೆ ಹೋಗಿಲ್ಲ ಅನಿಸುತ್ತೆ. ಬೆಂಗಾಲಿ ಸೊಬಗಿನ ಅವರ ಕನ್ನಡ ಭಾಷೆ ಕೇಳಲು ಬಹಳ ಹಿತವೆನಿಸಿತು. ನಿಂತೇ ಇದ್ದ ಮಾಲಿಂಗಮ್ಮನ್ನು ತಲೆ ತೆಗ್ಗಿತೇ ವಿನಃ ಕೂಡಲಿಲ್ಲ. ಪ್ಲೀಸ್ ಸಿಟ್ ಡೌನ್, ಆಫೀಸ್ ಫಾರ್ಮ್ಯಾಲಿಟೀಸ್ ಮನೆಗೇನು ಬೇಡ. ಚೇರ್ ಕಡೆ ತೋರಿಸಿ ಸೊಸೆಯನ್ನು ಕೂಗಿದರು. ಸುಚಿತ್ರಾ, 1 ಕಪ್ ಹಾರ್ಲಿಕ್ಸ್ ಬಿಸ್ಕೆಟ್. 5 ನಿಮಿಷದಲ್ಲಿ ಬಿಸ್ಕೆಟ್ ಹಾರ್ಲಿಕ್ಸ್ ಬಂತು. ತಂದಿದ್ದ ಅವರ ಸೊಸೆಯು ತೀರಾ ಬೆಳ್ಳಗೆ ಉದ್ದಕ್ಕೆ ಇದ್ದ ಆ ಹೆಣ್ಣು ತೀರಾ ಗಂಭೀರವಾಗಿ ಕಾಣುತ್ತಿದ್ದಳು. ಸರ್, ನೀವು? ಸಂಕೋಚಿಸಿದ